Hello ನನ್ನ ಮುದ್ದು ಮಕ್ಕಳೇ, ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್ ಫ್ರಮ್ Social Studies 5th Standard, Lesson 4, Climate. So in this lesson we shall study weather and climate, factors influencing the climate. So climate ಅಂದರೆ ನಿಮ್ಗೆ ಏನು ಹೇಳ್ಬೋದು, ಹವಾಮಾನ ಅಂತ ಹೇಳ್ಬೋದು, ಹವಾಮಾನ. So in the news and all, if you see ಎಂಡಿಗೆ ನಿಮ್ಗೆ ಏನು ಹೇಳ್ತಾರೆ, ಎಲ್ಲಿ ಯಾವ ಥರ ಕ್ಲೈಮೇಟ್ ಇದೆ, ವೆದರ್ ಇದೆ ಅಂತ ಹೇಳ್ತಾರೆ, ಹವಾಮಾನ ಅಂದ್ಕೊಂಡು ಪ್ರಸಾರ ಮಾಡ್ತಾರೆ ಅವರು. ಸೊ ನೀವು ಯು ಹ್ಯಾವ್ ಒನ್ ಆಕ್ಟಿವಿಟಿ ಹಿಯರ್. ಯು ಹ್ಯಾವ್ ಟು ಪ್ರಿಪೇರ್ ದ ರೆಕಾರ್ಡ್ ಹೌ ದ ವೆದರ್ ಇಸ್ ಓವರ್ ಅ ಪೀರಿಯಡ್ ಫ್ರಮ್ ಆಫ್ ಅ ವೀಕೆಂಡಿಗೆ ಹೇಗಿತ್ತು, ಫ್ರೈಡೇ ಹೇಗಿತ್ತು, ಸ್ಯಾಟರ್ಡೇ ಹೇಗಿತ್ತು, ಸಂಡೇ ಹೇಗಿತ್ತು ಅಂತ ರೆಕಾರ್ಡ್ ಮಾಡಬೇಕಂತೆ. ಪ್ಲೆಸೆಂಟ್ ಆಗಿತ್ತಾ, ಹಾಟ್ ಅಥವಾ ಹ್ಯೂಮಿಡ್ ಇತ್ತಾ, ಕೋಲ್ಡ್ ಆಗಿತ್ತಾ ಅಂದ್ಕೊಂಡು ಅದನ್ನು ಟಿಕ್ ಮಾರ್ಕ್ ಹಾಕಿದಾಗ ನಿಮ್ಗೆ ಏನು ಫೀಲ್ ಆಗುತ್ತೆ ಅಂತ. ಇಫ್ ಯು ಫೀಲ್ ಹ್ಯಾಪಿ ದೆನ್ ಪುಟ್ ದ ಟಿಕ್ ಮಾರ್ಕ್. ಹ್ಯಾಪಿ, ಟಯರ್ಡ್ ಆ್ಯಂಡ್ ಸ್ವೆಟಿ, ಶೆಕೆ ಆಗ್ತಾ ಇದೆ, ಸಾಕಾಗ್ತಾ ಇದೆ ಅಂದರೆ ಇದಕ್ಕೆ. ನೆಕ್ಸ್ಟ್ ಕೋಲ್ಡ್. ನನ್ನ ಪ್ರಕಾರ ಹೇಳಬೇಕಂದ್ರೆ ಈಗೆಲ್ಲ ರೇನಿ ನಡೀತಾ ಇದೆ, ಸೊ ದ ವೆದರ್ ಏನಿದೆ ಪ್ಲೆಸೆಂಟಾಗಿದೆ. ಆನಂತರ ಕೋಲ್ಡ್ ಇದೆ, ಚಳಿ ಇದೆ. ಸೊ ಯು ಫೀಲ್ ಹ್ಯಾಪಿ, ಯು ಸ್ಲೀಪ್ ಮೋರ್, ಯು ವಿಲ್ ಕವರ್ ಯುವರ್ ಸೆಲ್ಫ್ ವಿತ್ ದ ವಾರ್ಮ್ ಕ್ಲೋತ್ಸ್ ಅಲ್ವಾ. ಸೊ ನೆಕ್ಸ್ಟ್ ವೆದರ್ ಆ್ಯಂಡ್ ಕ್ಲೈಮೇಟ್. ಈಗ ದ ಡಿಫ್ರೆನ್ಸ್ ಬಿಟ್ವೀನ್ ವೆದರ್ ಮತ್ತು ಕ್ಲೈಮೇಟಿನ ಡಿಫ್ರೆನ್ಸ್ ಏನು ನೋಡೋಣ. ವಿ ನೌ ನೋ ದ್ಯಾಟ್ ವೆದರ್ ರೆಫರ್ಸ್ ಟು ದಿ ಅಟ್ಮಾಸ್ಫಿರಿಕ್ ಕಂಡೀಷನ್ ಆಫ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಎಟ್ ದ ಪರ್ಟಿಕ್ಯುಲರ್ ಟೈಮ್. ಈ ವೆದರ್ ಏನಿಗುತ್ತಾ, ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಪರ್ಟಿಕ್ಯುಲರ್ ಟೈಮ್ ಅಷ್ಟೇ ಇರುತ್ತೆ, ಕಂಟಿನ್ಯೂ ಆಗಿರಲ್ಲ. ಸೊ ವೆದರ್ ಮೇ ಚೇಂಜ್ ಫ್ರಮ್ ಡೇ ಟು ಡೇ ಆ್ಯಂಡ್ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ಇನ್ ಅವರ್ ಡೈಲಿ ಆ್ಯಕ್ಟಿವಿಟೀಸ್. ವೆದರ್ ಡೇ ಟು ಡೇ ಚೇಂಜ್ ಆಗುತ್ತೆ. ಇವತ್ತಿನ ವೆದರ್ ಹೇಗಿದೆ ಅಂದರೆ ಕೂಲ್ ಆಗಿದೆ. ನಿನ್ನೆದ ವೆದರ್ ಹೇಗಿತ್ತು, ಮೊನ್ನೆ ನೋಡಿದ್ರೆ ಹೇಗೆ ವೆದರ್ ಇತ್ತು, ತುಂಬ ಮಳೆ ಇತ್ತು, ಫುಲ್ ಜೋರ ಮಳೆ ಆವಾಗ. ಸೊ ಇದು ವೆದರ್ ಅಂದರೆ ಡೇ ಟು ಡೇ ಇನ್ಫ್ಲೂಯೆನ್ಸ್ ದ ಡೇ ಟು ಡೇ ಆ್ಯಕ್ಟಿವಿಟೀಸ್. ಇವತ್ತಿನ ವೆದರ್ ಚೆನ್ನಾಗಿಲ್ಲಪ್ಪ, ಮಳೆ ಇದೆ, ಹೊರಗೆ ಹೋಗೋದು ಬೇಡ. ಇವತ್ತಿನ ವೆದರ್ ತುಂಬ ಬಿಸಿಲಿದೆಯಪ್ಪ, ಹೋಗೋದು ಬೇಡ, ಈ ಥರ ಫೀಲ್ ಆಗುತ್ತೆ. ಅಂದರೆ ಇದು ಲಾಂಗ್ ಪೀರಿಯಡ್ ಆಫ್ ಟೈಮ್ ಇರೋಲ್ಲ, ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಇರುತ್ತೆ, ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಸೊ ಕ್ಲೈಮೇಟ್ ಏನಿರುತ್ತೆ, ಕ್ಲೈಮೇಟ್ ಆನ್ ದ ಅದರ್ ಹ್ಯಾಂಡ್ ರೆಫರ್ಸ್ ಟು ದ ಟಿಪಿಕಲ್ ವೆದರ್ ಕಂಡೀಷನ್ ಆರ್ ಅ ಪ್ಲೇಸ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ನೆನ್ಪಿಡ್ಕೊಳ್ರಿ, ಲಾಂಗ್ ಪೀರಿಯಡ್. ಅಲ್ಲಿನ ಕ್ಲೈಮೇಟ್ ಯಾವಾಗಲೂ ಕೂಲ್ ಇರ್ತದೆ. ಈಗ ಹಿಲ್ ಸ್ಟೇಷನ್, ಆ ಕ್ಲೈಮೇಟ್ ಕೂಲಾಗಿರ್ತದೆ. ಹೀಗೆ ಜನರಲಿ ದಾವಣಗೆರೆ ಕ್ಲೈಮೇಟ್ ಹೇಗಿರ್ತದೆ, ಹಾಟ್ ಅಂತ ಹೇಳ್ತೀರಿ. ಆನಂತರ ನಮ್ಮ ಸಿರ್ಸಿ ಸೈಡ್ ಹೇಗಿದೆ ಕ್ಲೈಮೇಟ್ ಅಂತ ಹೇಳಿದ್ರೆ ಅಲ್ಲಿನ ಕ್ಲೈಮೇಟ್ ಯಾವಾಗಲೂ ಕೂಲ್ ಏರಿಯಾ, ಅದು ಕೂಲ್ ಇರುತ್ತೆ ಅಂದ್ಕೊಂಡು ಹೇಳ್ತೀವಿ. ಹೀಗೆ ಕ್ಲೈಮೇಟ್ ಏನಾಗಿರುತ್ತೆ, ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ಇರುತ್ತೆ. The hilly regions on the North India are the cold, and while the coastal areas in the Tamil Nadu are the warm and the humid. ನೋಡ್ರಿ, ನಾರ್ದರ್ನ್ ಇಂಡಿಯಾ ಸೈಡ್ ಎಲ್ಲ ಹೋದರೆ ಕೋಲ್ಡ್ ಕ್ಲೈಮೇಟ್, ಯಾವಾಗಲೂ ಕೂಲಾಗಿರುತ್ತೆ. ನೆಕ್ಸ್ಟ್ ತಮಿಳ್ನಾಡು ಸೈಡಲ್ಲಿ ಕೋಸ್ಟಲ್ ಏರಿಯಾ, ಸಮುದ್ರದ ಏರಿಯಾ ಸೈಡ್ ಬಂದರೆ ಅಲ್ಲೆಲ್ಲ ವಾರ್ಮ್ ಮತ್ತು ಹ್ಯೂಮಿಡ್ ಇರ್ತದೆ, ತೇವಾಂಶ ಇರ್ತದೆ, ಒಂಥರ ಅಂಟಂಟು ಅನಿಸ್ತಾ ಇರ್ತದೆ, ಕೈ ವಾರ್ಮ್ ಇರುತ್ತೆ, ಒಂಥರ ಶೆಕೆ ಅಂದರೆ ಬಿಸಿ ಗಾಳಿ ಆ ಥರ ಇರುತ್ತೆ. ಮತ್ತು ನೀವು ಡೆಸರ್ಟ್ ಏರಿಯಾಗೆ ಹೋದರೆ ದ ಥಾರ್ ಡೆಸರ್ಟ್ ಈಸ್ ಹಾಟ್ ಆ್ಯಂಡ್ ಡ್ರೈ. ಆ್ಯಂಡ್ ಥಾರ್ ಡೆಸರ್ಟ್ ಎಲ್ಲಿ ಬರುತ್ತೆ, ರಾಜಸ್ಥಾನದಲ್ಲಿ ಬರುತ್ತೆ. ಇಟ್ ಈಸ್ ದಿ 7th largest desert, ಆ್ಯಂಡ್ ದಿಸ್ ಈಸ್ ವಾಟ್ ವಿ ರೆಫರ್ಸ್ ಟು ದ ಕ್ಲೈಮೇಟ್ ಇನ್ ದಿಸ್ ರೀಜನ್. ಅಂದರೆ ಕ್ಲೈಮೇಟ್ ಈ ಥರ ಇರುತ್ತೆ ಅಂದ್ಕೊಂಡು ಗೊತ್ತಾಯ್ತು. ಈಗ ನಿಮಗೆ ಯು ಕೇಮ್ ಟು ನೋ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ವೆದರ್ ಆ್ಯಂಡ್ ದಿ ಕ್ಲೈಮೇಟ್. ಓಕೆ, ನೆಕ್ಸ್ಟ್ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ದ ಕ್ಲೈಮೇಟ್ ಆಫ್ ಅ ಪ್ಲೇಸ್. ಯಾವ್ಯಾವ ಫ್ಯಾಕ್ಟರ್ಸ್ ಕ್ಲೈಮೇಟಿಗೆ ಇನ್ಫ್ಲೂಯೆನ್ಸ್ ಮಾಡ್ತವೆ ಅಂತ. ಹ್ಯೂಮಿಡಿಟಿ, ವಿಂಡ್, ಇಕ್ವೇಟರ್ಗಿಂತ ಎಷ್ಟು ದೂರ ಇದೆ ಅನ್ನೋದು. ಆನಂತರ ದ ಡಿಸ್ಟೆನ್ಸ್ ಫ್ರಮ್ ದ ಸಿ ಲೆವೆಲ್ಗಿಂತ ಎಷ್ಟು ದೂರ ಇದೆ ಅಂದ್ಕೊಂಡು, ಇಟ್ಸ್ ಹೈಟ್ ಆನ್ ದ ಸಿ ಲೆವೆಲ್, ಆಲ್ಟಿಟ್ಯೂಡ್, ಇದೆಲ್ಲ ದೀಸ್ ಆರ್ ದ ಇನ್ಫ್ಲೂಯೆನ್ಸ್ ದಿ ಕ್ಲೈಮೇಟ್ ಲೆವೆಲ್. ಸೊ ಕ್ಲೈಮೇಟಿಗೆ. ಸೊ ಫಸ್ಟ್ ನೋಡೋಣ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ದ ಕ್ಲೈಮೇಟ್ ಝೋನ್. ಇಲ್ಲಿ ಸಿಂಪಲಾಗಿ ಇಷ್ಟು ದೊಡ್ಡದಾಗಿದೆ ನಿಮಗೆ. ಇಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಇಫ್ ಯು ಸಿ ಸನ್ ಇಲ್ಲಿದೆ ಅಂದರೆ ನಿಮಗೆ ಈ ಸನ್ನಿನ ಎಲ್ಲಿ ರೇಸ್ ಕರೆಕ್ಟಾಗಿ ಬೀಳುತ್ತೆ ನೋಡ್ರಿ, ಈ ಆರೆಂಜ್ ಪ್ಲೇಸಲ್ಲಿ, ಇದಕ್ಕೆ ಏನು ಹೇಳ್ತಾರೆ, ಟೋರಿಡ್ ಝೋನ್ ಅಂತ ಹೇಳ್ತಾರೆ. ಅಂದರೆ ಸನ್ನಿನ ರೇಸ್ ಡೈರೆಕ್ಟಾಗಿ ಬೀಳುತ್ತೆ, ಇದು ಯಾವಾಗಲೂ ಹಾಟ್ ಇರುತ್ತೆ. ಇಲ್ಲಿ ಸನ್ನಿನ ರೇಸ್ ಸ್ವಲ್ಪ ಸ್ಲ್ಯಾಂಟಾಗಿ ಬೀಳುತ್ತೆ, ಅದಕ್ಕೆ ನಾವು ಇದಕ್ಕೆ ಟೆಂಪ್ರೇಚರ್ ಝೋನ್ ಅಂತ ಹೇಳ್ತೀವಿ. ಅಂದರೆ ಸ್ಕ್ಯಾಟರ್ಡ್ ಆಗುತ್ತೆ, ಡೈರೆಕ್ಟಾಗಿ ಬರಲ್ಲ, ಸ್ವಲ್ಪ ಸ್ಕ್ಯಾಟರ್ಡ್ ಆಗಿ ಬರುತ್ತೆ, ಅಂದರೆ ಮಾಡರೇಟ್ ಟೆಂಪ್ರೇಚರ್ ಇರ್ತದೆ. ಇಲ್ಲಿಗೆ ಇನ್ನೂ ನಿಮಗೆ ಫ್ರಿಜಿಡ್ ಝೋನ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಸನ್ ರೇಸೇ ಸಿಗಲ್ಲ, ಅದು ಯಾವಾಗಲೂ ಕೋಲ್ಡ್ ಏರಿಯಾ, ಸ್ನೋ ಏರಿಯಾ ಅಂತಲೂ ಹೇಳ್ತೀವಿ. ಇದು ನಿಮಗೆ ಇಕ್ವೇಟರ್. ಸೊ ಇಕ್ವೇಟರಿನ ಅಕ್ಕಪಕ್ಕ ಇದೆಯಲ್ಲ, ವೆರಿ ನಿಯರ್ ಟು ಇಕ್ವೇಟರ್ ಏರಿಯಾಸ್ ಆರ್
ಟೋರಿಡ್ ಝೋನ್, ವಿ ರಿಸೀವ್ಸ್ ದ ಮ್ಯಾಕ್ಸಿಮಮ್ ಸನ್ಲೈಟ್. ಇದು ನಿಮ್ಗೆ ಏನಾಗುತ್ತೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇರುತ್ತೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇನ್ ದ ನಾರ್ತ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇನ್ ದಿ ಸೌತ್. ಓಕೆನಾ. ನೆಕ್ಸ್ಟ್ ನಿಮಗೆ ಟೆಂಪ್ರೇಚರ್ ಝೋನಲ್ಲಿ ಆರ್ಕಟಿಕ್ ಸರ್ಕಲ್ ಇನ್ ದಿ ನಾರ್ತ್, ಅಂಟಾರ್ಟಿಕ್ ಸರ್ಕಲ್ ಇನ್ ದಿ ಸೌತ್ ಇದು ಬರುತ್ತೆ. ನೆಕ್ಸ್ಟ್ ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್, ಇದು ಫ್ರಿಜಿಡ್ ಝೋನ್, ಇದನ್ನು ಫ್ರಿಜಿಡ್ ಝೋನ್ ಆಗಿರ್ತದೆ. ಇದು ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ದ ಅರ್ತ್ ರಿಸೀವ್ಸ್ ಹೀಟ್ ಫ್ರಮ್ ದಿ ಸನ್ಲೈಟ್ ಇನ್ ದ ಫಾರ್ಮ್ ಆಫ್ ರೇಸ್. ಅರ್ತ್ ರಿಸೀವ್ಸ್ heat from the in the form of sun rays. These rays fall vertically on the equator. ಹಿಂಗೆ vertically ಆಗಿ equator ಗೆ ಬೀಳುತ್ತೆ around the areas, making these areas very hot. ಈ torrid zone hot. These regions receives more sunlight most of the part of the year. ಮೋರ್ ಸನ್ಲೈಟ್ ಇದ್ದರೆ ಇಯರಿನ ಮೋಸ್ಟ್ ಆಫ್ ದ ಪಾರ್ಟಲ್ಲಿ ತುಂಬ ಜಾಸ್ತಿ ಇಲ್ಲಿ ಸನ್ ರೇಸ್ ಇರುತ್ತೆ, ಬೀಳುತ್ತೆ ಇಲ್ಲಿ. ದ ಏರಿಯಾ ಬಿಟ್ವೀನ್ ದಿ ಇಕ್ವೇಟರ್ ಈಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇನ್ ದಿ ನಾರ್ತ್ ಹೆಮಿಸ್ಫಿಯರ್ ಆ್ಯಂಡ್ ದ ಟ್ರಾಪಿಕ್ ಆಫ್ ಕ್ಯಾಪ್ರಿಕನ್ ಇನ್ ದ ಸದರ್ನ್ ಹೆಮಿಸ್ಫಿಯರ್. ದಿಸ್ ಇಸ್ ದಿ ಅಂದರೆ ನೋಡ್ರಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಕರೆಕ್ಟ್. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ರಿಸೀವ್ಸ್ ದಿ ಮ್ಯಾಕ್ಸಿಮಮ್ ಸನ್ಲೈಟ್. ದೀಸ್ ಏರಿಯಾಸ್ ಕಾಲ್ಡ್ ಹಾಟ್ ಟೋರಿಡ್ ಝೋನ್ ಅಂತ ಹೇಳ್ತೀವಿ. ಆ್ಯಂಡ್ ಹ್ಯಾವ್ ಟ್ರಾಪಿಕಲ್ ಕ್ಲೈಮೇಟ್, ಹಾಟ್ ಆ್ಯಂಡ್ ದ ಹ್ಯೂಮಿಡ್ ಇನ್ ದ ಅಬ್ಯಾಂಡೆಂಟ್ ರೇನ್ಫಾಲ್. ದ ಫರ್ದರ್ ವೆನ್ ವಿ ಮೂವ್ಸ್ ಟು ದ ಇಕ್ವೇಟರ್ ಇಂದ ಸ್ವಲ್ಪ ದೂರ ಮೂವ್ ಆದರೆ ವಿ ವಿಲ್ ಗೆಟ್ ದ ಮೋರ್ ಡೆಫ್ಯೂಸ್ಡ್ ಸನ್ ರೇಸ್ ಬಿಕಮ್ ದಿ ಕ್ಲೈಮೇಟ್, ದಸ್ ಇಟ್ ಈಸ್ ವೆರಿ ಲೆಸ್ ಹಾಟ್ ಇರುತ್ತೆ ಈ ಗ್ರೀನ್ ಜಾಗ. ಸೊ ದಿಸ್ ಎಕ್ಸ್ಪ್ಲೇನ್ ದ ಪ್ಲೇಸ್ ಅವೇ ಫ್ರಮ್ ದ ಇಕ್ವೇಟರ್ ಹ್ಯಾವ್ ದ ಕೋಲ್ಡರ್ ಕ್ಲೈಮೇಟ್ ಆನ್ ದೋಸ್ ಏರಿಯಾಸ್. and the poles receives the sun rays slant ಆಗಿ sun rays ತಗೋದು. ಅಂದರೆ ಥಂಡ್ರಾ region in the polar areas are the northern hemisphere ಅಂತ ಹೇಳ್ತೀನಿ. Next, this area which lies between the poles of the Arctic circle in the northern hemisphere and the Antarctic circle in the southern hemisphere is called the frigid zone. ಇಲ್ಲಿ ನಿಮಗೆ ಈ ಏರಿಯಾನ ಫ್ರಿಜಿಡ್ ಝೋನ್ ಅಂತ ಹೇಳ್ತೀವಿ, ಸ್ನೋ ಏರಿಯಾ ಅಂತ ಹೇಳ್ತೀವಿ, ತುಂಬ ಚಳಿಯಲ್ಲಿ. So next, the temperature zone refers to the area between the Tropic of Cancer and the Arctic Circle in the northern hemisphere and the Tropic of Capricorn and Antarctic Circle in the southern hemisphere. This temperature zone have the mild climate, neither very hot and not very cold. This area, green area. So ಏನು ಹೇಳ್ಬೋದು ನಿಮಗೆ, ಟೋರಿಡ್ ಝೋನ್ ತುಂಬ ಸನ್ರೈಸ್ ಜಾಸ್ತಿ ಹೀಟ್ ಆಗಿರುವ ಏರಿಯಾ. ನೆಕ್ಸ್ಟ್ ಟೆಂಪ್ರೇಚರ್ ಝೋನ್ ತುಂಬ ಹೀಟು ಇಲ್ಲ ಕೋಲ್ಡು ಇಲ್ಲ. ನೆಕ್ಸ್ಟ್ ಫ್ರಿಜಿಡ್ ಝೋನ್. ನೆಕ್ಸ್ಟ್ the latitudes of the place therefore determine the kind of climate and its experience. So next we'll continue in the next class. Till here hope you have understood about what is the weather and climate and the latitude and climate zones. Next part will continue in the next class. Thank you children.